ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ಹೊಸ ದಿನ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹಿಂದೆ ಕಾಣ್ತಾ ಇರೋದು ಒಂದು ಗಣೇಶನ ಮೂರ್ತಿ. ಗಣೇಶ ಹಬ್ಬ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಗಣೇಶ ಹಬ್ಬ ಅಂದರೆ ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಪ್ರಿಯವಾಗಿರುವಂಥ ಹಬ್ಬ. ನನಗಂತೂ ಗಣೇಶ ಹಬ್ಬ ಬಂದರೆ ಪ್ರತಿ ವರ್ಷವೂ ನನ್ನ ಬಾಲ್ಯದ ಎಲ್ಲ ಹಬ್ಬಗಳು ನೆನಪಾಗ್ತಾ ಹೋಗುತ್ತೆ. ಯಾಕಂದರೆ ಯಾವುದೋ ಒಂದು ಬುಕ್ ಇಟ್ಕೊಂಡು ರೋಡ್ಗಳಲ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದಿದ್ದು, ಹುಡುಗರೆಲ್ಲ ಸೇರಿ ಒಂದು ಮನೆಗಳಿಗೆ ಹೋಗಿ ಚಂದ ವಸೂಲಿ ಮಾಡ್ತಾ ಇದ್ದಿದ್ದು, ಗಣೇಶ ತರ್ತಾ ಇದ್ದಿದ್ದು, ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತರ್ತಾ ಇದ್ದಿದ್ದು, ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಒಂದು ಚಪ್ರ ಹಾಕಿ ಗಣೇಶ ಕೂರಿಸಿ ಕಲರ್ ಪೇಪರ್ ಎಲ್ಲ ಹಾಕಿ ಅದಾದಮೇಲೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಗಣೇಶ ಬಿಡೋ ದಿವಸ ಅಂತೂ ಹಬ್ಬಗಳಲ್ಲಿ ಹಬ್ಬ ಆಗಿರುವಂಥ ಹಬ್ಬದ ದಿನ ಆಗಿರ್ತಿತ್ತು. ಅದು ತಮಟೆ ಬೀಟಲ್ಲಿ ತಮಟೆ ಹೊಡಿತಾ ಡ್ಯಾನ್ಸ್ ಮಾಡ್ತಾ ಗಣೇಶನ ತೊಗೊಂಡು ನೀರು ಬಿಡೋವರೆಗೂ ಮಾಡ್ತಾ ಇದ್ದಿದ್ದೊಂದು ಮಜಾ ಇರ್ತಾ ಇತ್ತಲ್ಲ, ಅದು ಲೈಫ್ ಟೈಮ್ ನೆನಪಿರುತ್ತೆ. ಈಗ ಇನ್ನೊಂದು ಹೊಸ ಗಣೇಶ ಹಬ್ಬ ಬರ್ತಾ ಇದೆ. ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿರೋವಂಥ ಒಂದು ವಿಶೇಷತೆನ ತಿಳಿಸೋಣ ಅಂತ ಬಂದಿದ್ದೀನಿ. ಪ್ರತಿ ವರ್ಷ ಇಲ್ಲಿ ಗಣೇಶಗಳನ್ನ ಮಾಡ್ತಾರೆ. ತುಂಬ ವೆರೈಟೀಸ್ ಆಫ್ ಗಣೇಶಗಳನ್ನ ಮಾಡ್ತಾರೆ. ಅದು ಮಾಡೋದನ್ನು ನೋಡೋದೇ ಒಂಥರ ಹಬ್ಬ ಅಂತ ಹೇಳ್ಬೋದು. ಅದನ್ನು ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ, ನೋಡೋಣ ಯಾವ್ಯಾವ ಥರದ ಗಣೇಶ ಬಂದಿದೆ ಇವಾಗ ಮಾರ್ಕೆಟಲ್ಲಿ, ಅದನ್ನು ನೋಡೋಣ. ಇಲ್ಲೊಂದು ಗಣೇಶ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಜಡಿ ಮಣ್ಣಲ್ಲಿ ಮಾಡ್ತಾ ಇದ್ದಾರೆ. ಇದು ಇಸ್ಕೆ ಅಂದರ್ ಸಬ್ ಘಾಸ್ ಏಕೆ ಹಾಂ, ಒಳಗಡೆ ಎಲ್ಲ ಹುಲ್ಲು ಹಾಕಿದ್ದಾರೆ. ಇಲ್ಲಿ ಗಣೇಶನ ಮಾಡ್ತಾ ಇದ್ದಾರೆ. ಹಾಯ್, ಜಡಿ ಮಣ್ಣು ಬಿದ್ರನ್ನ ಯೂಸ್ ಮಾಡಿ ಗಣೇಶ ತೊಗೊಂಡೋಗ್ತೀರಾ ನೀವು? ಓಕೆ, ನೀವು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಎಷ್ಟೊಂದು ಗಣೇಶಗಳು ಕಾಣಿಸ್ತಾ ಇದೆ, ಕಲರ್ ಕಲರ್ ಗಣೇಶಗಳು ಇಲ್ಲೇ ಮಾಡ್ತಾ ಇದ್ದಾರೆ ಕೂಡ. ಪದ್ಮ ಫುಲ್, ಕಮಲ್ ಫುಲ್, ಕಮಲ್ ಫುಲ್. ಓಕೆ, ಒಂದು ಕಮಲದ ಹೂವು ಮಾಡೋದಕ್ಕೋಸ್ಕರ ಇದೆಲ್ಲ ಒಂದು ರಚನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೇಡಿ ಮಣ್ಣಲ್ಲೇ ಮಾಡ್ತಾ ಇರೋವಂಥದ್ದು. ಒಂದು ರೌಂಡ್ ಒಳಗಡೆ ಹೋಗಿ ಯಾವ್ಯಾವ ಥರದ್ದು ವೆರೈಟೀಸ್ ಆಫ್ ಗಣೇಶ ಇದೆ ಅದನ್ನು ಫಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟೊಂದು ಬಣ್ಣ ಬಣ್ಣದ ಗಣೇಶಗಳು. ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಕಲ್ಕತ್ತಾಯಿಂದನಾ? ವರ್ಷ ಇಲ್ಲೇ ಮಾಡ್ತಿರ್ತೀರಾ ಅಲ್ವಾ ನೀವು? ಲಾಸ್ಟ್ 2 ವರ್ಷ ಇರಲಿಲ್ಲ ಕೊರೋನಾ ಇದ್ದಿದ್ದಕ್ಕೆ. 2 ವರ್ಷ ನೀವು ಬರಲಿಲ್ಲ. ತುಂಬ ಚೆನ್ನಾಗಿದೆ ಈ ಸರಿನ ಗಣೇಶ ಕಲೆಕ್ಷನ್ಗಳು. ತುಂಬ ವೆರೈಟೀಸ್ಗಳು ಮಾಡಿದ್ದೀರಾ. ಎಷ್ಟು ದಿವಸದಿಂದ ಬಂದು ಮಾಡ್ತಿದ್ದೀರಾ ನೀವು? 4 ತಿಂಗಳಿಂದ. ನೋಡಿ, ಇವರು ಆಲ್ಮೋಸ್ಟ್ 4 ತಿಂಗಳಿಂದ ಬಂದು ಇಲ್ಲೇ ಇದ್ದು ಗಣೇಶಗಳನ್ನು ಮಾಡಿ ಇದೆಲ್ಲ ಮಾರಿ ಆದಮೇಲೆ ಮತ್ತೆ ವಾಪಸ್ ಊರಿಗೆ ಹೋಗ್ತಾರೆ. ಈ ಸರಿ ಎಷ್ಟೊಂದು ವೆರೈಟೀಸ್ ಆಫ್ ಗಣೇಶನ ಮಾಡ್ತಾ ಇದ್ದಾರೆ. ಈ ವರ್ಷದ ಏನಾದರೂ ಸ್ಪೆಷಲ್ ಗಣೇಶ ಇದೆಯಾ? ತಿರುಪತಿ ಬಾಲಾಜಿ ಗಣೇಶ ಮಾಡಿದ್ರಲ್ಲ, ಅದು ಬಿಟ್ಟರೆ ಬೇರೆ ಏನಾದರೂ? ಪುನೀತ್ ರಾಜ್ಕುಮಾರ್ ಅವ್ರದ್ದಿದೆಯಾ? ಯಾವುದು ತೋರಿಸಿ. ಓಕೆ, ನೋಡಿ ಇಲ್ಲೊಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಣೇಶ ರೆಡಿ ಆಗ್ತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡಿ, ಇದು ಪುನೀತ್ ರಾಜ್ಕುಮಾರ್. ಹೌದು, ಹೇರ್ ಸ್ಟೈಲ್ ಹಾಗೆ ಮಾಡಿದ್ದಾರೆ. ಶೂಸ್ ಎಲ್ಲ ಹಾಕಿದ್ದಾರೆ. ಡ್ರೆಸ್ ಇನ್ನೂ ರೆಡಿ ಇಲ್ಲ ಅಲ್ವಾ? ರೆಡಿ ಮಾಡಬೇಕಿದೆ. ಇದು ತಿರುಪತಿ ಬಾಲಾಜಿ ಇದೆ. ಸೊ ಸಾಮಾನ್ಯವಾಗಿ ನಿಮಗೆ ಒಂದು ಗಣೇಶ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? 10 ಡೇಸ್. ಒಂದು ಗಣೇಶ ಮಾಡೋಕ್ಕೆ ಮಿನಿಮಮ್ 10 ದಿವಸ ಬೇಕಾಗುತ್ತೆ. ಈ ಸರಿ ಎಲ್ಲ ಮಣ್ಣಿಂದಲೇ ಮಾಡ್ತಿದ್ದೀರಾ ಅಲ್ವಾ? POP ಆ ಥರ ಏನೂ ಮಾಡ್ತಾ ಇಲ್ಲ, ಮಾಡೋಗಿಲ್ಲ. ಅಂದಾಜು ಎಷ್ಟು ಗಣೇಶ ಮಾಡಿದ್ದೀರಾ ನೀವು? 170 ಇದೆಯಾ? 170 ಇದೆಯಾ? ಸೂಪರ್ ಆಗಿದೆ. हगलू रात्रि मारतिरल्वा दिन रात काम करते रहते हैं। बहुत अच्छा है। और कुछ बता सकते हैं आप? पेंट सब कहाँ से लेके आते हैं? कलकत्ता से। कलकत्ता इंदाने पेंट्स करने तरतारंते।
ತುಂಬ ಒಳ್ಳೊಳ್ಳೆ ಗಣೇಶನ ಮೂರ್ತಿಗಳನ್ನ ಮಾಡಿದ್ದಾರೆ. ಅದು ಕ್ರಿಯೇಟಿವಿಟಿಗೆ ಹೇಳಬೇಕು, ಯಾಕಂದರೆ ಕಲೆ ಅದೊಂದು. ಮಣ್ಣಲ್ಲಿ ಮಾಡಿರೋವಂಥ ಮೂರ್ತಿ ಆದ್ರೂ ಅಷ್ಟೇ ಒಂದು ಶೇಪ್ ಇರ್ಬೋದು, ಎಲ್ಲೂ ಒಂದು ಕಡೆ ಒಂದು ಕ್ರ್ಯಾಕ್ ಇಲ್ಲದೆ ಇರೋ ಹಾಗೆ ಬಣ್ಣಗಳನ್ನ ಬಳಿದಿರೋದು ತುಂಬಾ ಕಲಾತ್ಮಕವಾಗಿ ಮಾಡಿದ್ದಾರೆ. ನಾವು ನೋಡ್ಬೋದು ಇಲ್ಲಿ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇವೆ ಒಂದೊಂದು. ಆಮೇಲೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಗಣೇಶಗಳನ್ನ ಮಾಡಿದ್ದಾರೆ. प्लानिंग मैप रहता है या कैसे बनाते हैं? वो मेरा अंदर से बनाते हैं, जो भी मन में आता है वो जो डिजाइन मन में आता है वही डिजाइन और मन से ಏನು ಬರುತ್ತೆ, ಯಾವ ಡಿಸೈನ್ ಬರುತ್ತೆ ಅದನ್ನು ಮಾಡ್ತಾರೆ ಅಂತೆ. ಎಷ್ಟೊಂದು आप कितने साल से काम कर रहे हो? इधर 10 साल से काम कर रहे हैं. ಕಳೆದ 2 ವರ್ಷಗಳಿಂದ ಲಾಕ್ಡೌನ್ ಇದ್ದಿದ್ದರಿಂದ ಇಲ್ಲಿ ಪಾಪ ಗಣೇಶ ಮಾಡೋದಕ್ಕೆ ಆಗಿರಲಿಲ್ಲ. ಇದು ಒಂದು ಒಂಥರ ಕಸಬು ಅಂತ ಹೇಳ್ಬೋದು, ಯಾಕಂದರೆ ಅದನ್ನೇ ಒಂದು ನಂಬ್ಕೊಂಡು ಒಂದು ಗಣೇಶಗಳನ್ನ ಮಾರಿ ಮತ್ತೆ ವಾಪಸ್ ಅವ್ರ ಊರಿಗೆ ಹೋಗ್ತಾರೆ, ಮತ್ತೆ ನೆಕ್ಸ್ಟ್ ಇಯರ್ ಬರ್ತಾರೆ. ಇವ್ರು ಹಾಗೆ ಮತ್ತೆ ದುರ್ಗಾದೇವಿ ವಿಗ್ರಹಗಳನ್ನ ಮಾಡಿರೋದು ನಾನು ನೋಡಿದ್ದೀನಿ. ದುರ್ಗಾ ಪೂಜೆ ಟೈಮ್ಗಳಲ್ಲೆಲ್ಲ ದುರ್ಗಾ ಮೂರ್ತಿಗಳನ್ನೂ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ, ಒಂಥರ ನೋಡೋದಕ್ಕೇ ಒಂದು ಖುಷಿ ಅನಿಸ್ತಾ ಇದೆ ಇಲ್ಲಂತೂ. ಗಣೇಶ ಮೂರ್ತಿಗಳನ್ನ ಮಾಡೋದಕ್ಕೆ ಮೊದಲು ಒಂದು ಅಸ್ಥಿ ಪಂಜರಗಳನ್ನ ಮಾಡ್ಕೊಂಡಿದ್ದಾರೆ, ಅದು ಒಂದು ಭತ್ತದ ಹುಲ್ಲಲ್ಲಿ. ಅದಾದಮೇಲೆ ಅದಕ್ಕೆ ಜೇಡಿ ಮಣ್ಣನ್ನು ಮೆತ್ತಿ ಮತ್ತು ಆಕಾರಗಳನ್ನ ಕೊಟ್ಟು ಅದಾದಮೇಲೆ ಈ ಥರ ಬಣ್ಣಗಳನ್ನ ಬಳಿತಾರೆ. ನಾನು ಮುಂಚೆ ಇಲ್ಲಿ ಬಂದಾಗ POP ಗಣೇಶಗಳನ್ನ ಮಾಡ್ತಾಯಿದ್ರು. ಈಗ ಸರ್ಕಾರ POP ಗಣೇಶಗಳನ್ನ ಬ್ಯಾನ್ ಮಾಡಿರೋದ್ರಿಂದ ಮಣ್ಣಲ್ಲೇ ಗಣೇಶ ಮಾಡ್ತಾಯಿದ್ದಾರೆ. ಆದರೂ ಈ ಬಣ್ಣಗಳು ಸ್ವಲ್ಪ ಹಾನಿಕಾರಕ ಅಂತಲೇ ಹೇಳ್ಬೋದು, ಬಳಸ್ತಾ ಇದ್ದಾರೆ. ಇಲ್ಲೊಂದು ಗಣೇಶನ ನಾವು ನೋಡ್ಬೋದು. ಇದು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಶೈಲಿಯಲ್ಲಿರುವಂಥ ಗಣೇಶ. ಎಷ್ಟೊಂದು ಸುಂದರವಾದ ಗಣೇಶನ ಮೂರ್ತಿಗಳನ್ನ ಮಾಡಿದ್ದಾರೆ. ಇಲ್ಲೊಂದು ಸಿಂಹದ ಆಕೃತಿ ಮಾಡಿದ್ದಾರೆ, ಸಿಂಹ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಗಣೇಶನಿಗೆ ಬಟ್ಟೆಗಳನ್ನ ಹಾಕ್ತಾ ಇದ್ದಾರೆ, ಎಲ್ಲ ಬಣ್ಣ ಬಣ್ಣದ ಬಟ್ಟೆಗಳು. ಮತ್ತು ಇಲ್ಲೊಂದು ನಾವು ಬಾಲ ಗಣೇಶನ ನೋಡ್ಬೋದು. ಬಾಲ ಗಣೇಶ ಜೊತೆಗೆ ಒಂದು ಇಲಿ ಕೂಡ ಇದೆ, ಕೈಯಲ್ಲಿ ಗದೆ ಇದೆ. ಇದು ನೋಡಿ ಸಿಂಹದ ಆಕೃತಿಗಳು ಹೇಗೆ ಮಾಡಿದ್ದಾರೆ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ವೆಂಕಟೇಶ್ವರನ ಒಂದು ರೂಪದ ಗಣೇಶ. ಇದಾದಮೇಲೆ ನಮ್ಗೆ ಇಲ್ಲೊಂದು ಇಡಗುಂಜಿ ಗಣೇಶ ಕೂಡ ಕಾಣಿಸ್ತಾ ಇದೆ. ಇಡಗುಂಜಿ ಗಣೇಶ, ಇಡಗುಂಜಿಯಲ್ಲಿ ಇದೇ ಥರ ಒಂದು ಗಣೇಶನ ಮೂರ್ತಿ ಇರೋದು, ಅದೇ ಥರದ್ದು ಇಲ್ಲಿ ಮಾಡಿದ್ದಾರೆ. ಇದಾದಮೇಲೆ ಇಲ್ಲಿ ಕಾರ್ತಿಕೇಯ ಸುಬ್ರಹ್ಮಣ್ಯಂದೂ ನೋಡ್ಬೋದು. ಸುಬ್ರಹ್ಮಣ್ಯನ ನಿಂತಿರೋ ಭಂಗಿಯಲ್ಲಿರುವಂಥ ಒಂದು ಗಣೇಶ ಇದು. ಇದನ್ನು ನೋಡಿ, ಇದು ಅಪ್ಪು ಅವರ ಒಂದು ಗಣೇಶನ ಏನು ಮಾಡ್ತಾ ಇದ್ದಾರೆ, ಅವ್ರದ್ದೇ ಒಂದು ಹೇರ್ ಸ್ಟೈಲ್ ಮಾಡಿದ್ದಾರೆ. ಇದು ಸಖತ್ತಾಗಿದೆ. ಇದು ಯಾರು ತೊಗೊಂಡೋಗ್ತಾರೋ ಗೊತ್ತಿಲ್ಲ, ಸಖತ್ತಾಗಿದೆ. ಇಲ್ಲಿ ಒಂದು ಕೃಷ್ಣನ ಬಾಲಕೃಷ್ಣ ಬೆಣ್ಣೆ ಕೈಲಿ ಇಟ್ಕೊಂಡಿರೋವಂಥದ್ದು, ಕೃಷ್ಣನ ಯವನಾವಸ್ಥೆಯಲ್ಲಿರುವಂಥ ಒಂದು ಗಣೇಶನ ಮೂರ್ತಿ. ಇದು ನೋಡಿ, ಯಾವ್ದು ಹೇಳಿ ನೋಡೋಣ. ಗೊತ್ತಾಯ್ತಲ್ವಾ? ಗೆಸ್ ಮಾಡಿದ್ದೀರಾ ಕರೆಕ್ಟಾಗಿ. ಇದು ಕರಗದಲ್ಲಿ ಮಾಡ್ತಾರಲ್ಲ, ಬೆಂಗಳೂರು ಕರಗದಲ್ಲೆಲ್ಲ ನೋಡಿರ್ತೀವಲ್ಲ, ಆ ಥರ ಒಂದು ಮಲ್ಲಿಗೆ ಹೂವಿನಲ್ಲಿ ಮಾಡಿರೋಂಥ ಒಂದು ಪಲ್ಲಕ್ಕಿನೋ ಇಲ್ಲ ಆರತಿನೋ ಎತ್ಕೊಂಡಿರ್ತಾರಲ್ಲ, ಆ ಥರದ್ದೊಂದು ಗಣೇಶ ಇದು. ಮತ್ತು ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಗಣೇಶ ಇದೆ. ಅಯ್ಯಪ್ಪ ಸ್ವಾಮಿ ಕೂತ್ಕೊಳ್ಳೋ ಭಂಗಿ ಹೇಗಿದೆ ಅದರಲ್ಲೇ ಒಂದು ಗಣೇಶ ಇದೆ. ಮತ್ತು ಶಿವನ ಭಂಗಿಯಲ್ಲಿ ಎಷ್ಟೊಂದು ಕೈಗಳಿವೆ, ಹಾವು ಮೇಲೆ ಕೂತ್ಕೊಂಡಿರೋದು, 1 2 ತುಂಬ ಚೆನ್ನಾಗಿದೆ ಗಣೇಶಗಳು ಇಲ್ಲಂತೂ. ಸ್ಟಾರ್ಟಿಂಗ್ ಪ್ರೈಸ್ ಹೇಗಿದೆ? ಸ್ಟಾರ್ಟಿಂಗ್ ಪ್ರೈಸ್ 6000. 6000 ಶುರು ಆಗುತ್ತಾ? ಎಷ್ಟು ಅಡಿಗೆ 6000? 3 ಅಡಿಗೆ. ದೊಡ್ಡದು ಅಂದರೆ ತುಂಬ ದೊಡ್ಡದು ಅಂದರೆ ಎಷ್ಟು ಇರುತ್ತೆ? 40,000-45,000ವರೆಗೂ ಹೋಗುತ್ತಾ? ಇದು ಸುಮಾರು ಎಷ್ಟು ಬೆಲೆ ಆಗ್ಬೋದು? 55,000. 45 55? 45. ಇದು ಆಲ್ರೆಡಿ ಯಾರಾದರೂ ಆರ್ಡರ್ ಕೊಟ್ಟಿದ್ದಾರಾ ಇಲ್ಲ ಇನ್ನೂ ಯಾರು ಕೊಟ್ಟಿಲ್ವಾ? ಆರ್ಡರ್ ಆಲ್ರೆಡಿ ಕೊಟ್ಟಿದ್ದಾರಾ? ತುಂಬ ಚೆನ್ನಾಗಿದೆ. ನೋಡಿದ್ವಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಗಣೇಶಗಳು ಇದೆ. ಎಷ್ಟೊಂದು ಖುಷಿ ಆಯಿತು ಗಣೇಶನ ನೋಡಿ ಅಂತ.
ಮತ್ತು ಗಣೇಶ ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಕಡೆ ಗಣೇಶ ಕೂರಿಸೋದು, ಅಲ್ಲಿ ಹೋಗಿ ನೋಡ್ಕೊಂಬರೋದು ಇನ್ನೂ ಮಜಾ ಇರುತ್ತೆ. ನೀವೇನಾದರೂ ನಿಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸ್ತಾ ಇದ್ದು ಗಣೇಶನ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನೀವು ಇಲ್ಲಿಗೆ ಬರ್ಬೋದು. ಇಲ್ಲಿರೋಂಥ ಫೋನ್ ನಂಬರ್ ಮತ್ತು ಲೊಕೇಶನ್ ಎರಡೂ ನಾನು ಶೇರ್ ಮಾಡಿರ್ತೀನಿ. ಇದಿರೋದು ಮಾಗಡಿ ಮೇನ್ ರೋಡಲ್ಲಿ ಸುಮ್ಮನಹಳ್ಳಿ ಅಂತ ಒಂದು ಜಾಗ ಇದೆ. ಪ್ರತಿ ವರ್ಷ ಬಂದು ನಾನು ಇಲ್ಲಿ ಗಣೇಶ ನೋಡ್ತಾ ಇದ್ದೆ ಮಾಡೋದನ್ನು. ಇವತ್ತು ಕೂಡ ಬಂದು ನೋಡಿದ್ದೀನಿ. ಅದನ್ನು ಹಾಗೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದಾಗ ಅದರಲ್ಲಿರೋಂಥ ಒಂದು ಫೋಟೋನ ತೆಗೆದು ನನಗೆ ಕಳಿಸಿ, ಇಲ್ಲ ಕಮೆಂಟ್ ಮಾಡಿ. ನಿಮ್ಮ ಏರಿಯಾಗೆ ಗಣೇಶ ಹಬ್ಬ ಮಾಡೋದಕ್ಕೆ ನಾವು ಬರ್ತೀವಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಮತ್ತೆ ಸಿಗೋಣ. ಬಾಯ್ ಬಾಯ್.